ಸಿಂಹರಾಶಿ ಕುಟುಂಬದಲ್ಲಿ ಹಲವಾರು ರೀತಿಯ ಮಾಹಿತಿಗಳು, ಗುಪ್ತವಾದಂತಹ ವಿಚಾರಗಳು, ತಿಳ್ಕೊಳ್ಬೇಕಾದಂತಹ ಕೆಲವು ಅಂಶಗಳು, ಅಗತ್ಯವಾಗಿ ಮಾಹಿತಿಯನ್ನು ದಾಖಲೆ ಮಾಡಬೇಕಾದಂಥದ್ದು, ಇವೆಲ್ಲವೂ ಕೂಡ ಈ ದಿವಸ ನಿಮಗೆ ಉಪಲಬ್ಧವಾಗ್ತಕ್ಕಂತಹ ಸಾಧ್ಯತೆ. ಮಾನಸಿಕವಾಗಿ ಆಯಾಸ ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಒತ್ತಡ, ಹಲವಾರು ವಿಚಾರಗಳು ಏಕಕಾಲದಲ್ಲಿ ಚಿಂತನೆಗೆ ಬಂದು ಮನಸ್ಸು ಅಷ್ಟೊಂದು ಸ್ವತಂತ್ರವಾಗಿ ವ್ಯವಹರಿಸೋದಕ್ಕೆ ಕಷ್ಟ ಆಗುವ ರೀತಿಯಲ್ಲಿ ಇರುತ್ತೆ. ಅದು ಸ್ವಲ್ಪ ನಿಮಗೆ ಒತ್ತಡವಾಗುತ್ತೆ. ಅನಗತ್ಯವಾದಂತಹ ಹೂಡಿಕೆ, ಬೇಡದೇ ಇರತಕ್ಕಂತಹ ಹಣಕ್ಕಾಗಿ ತೊಂದರೆ ಆಗುವಂಥದ್ದು. ಏನು ಹಣವನ್ನು ಹೂಡಿಕೆ ಮಾಡೋದಕ್ಕೆ ನಿಮ್ಮ ಯೋಗ್ಯತೆ, ಅರ್ಹತೆ ಅಥವಾ ಆರ್ಥಿಕವಾದಂತಹ ಸ್ಥಿತಿಗತಿ ಇದೆ, ಅದನ್ನು ಮೀರಿ ಬೇರೆ ಇನ್ನೇನೋ ವ್ಯವಹಾರದಿಂದ ಹಣ ಹೂಡಿಕೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿ ಮುಂದುವರಿತಕ್ಕಂಥದ್ದು. ಆಮೇಲೆ ಬೇಡದೇ ಇರತಕ್ಕಂತಹ ಹಣ ಅಂದರೆ ಇದರ ಅರ್ಥ ಏನು ಅಂತಂದರೆ, ಎಲ್ಲೋ ಸಾಲ ಮಾಡಿ ಹಣವನ್ನು ತಂದು ಹೂಡಿಕೆ ಮಾಡ್ತಕ್ಕಂಥದ್ದು, ಅಥವಾ ಸಾಲ ಮಾಡಿ ಯಾವುದೋ ಒಂದು ವಸ್ತುವನ್ನು ಕೊಂಡುಕೊಳ್ತಕ್ಕಂಥದ್ದು. ಅದರ ಅಗತ್ಯತೆ ಅಷ್ಟೊಂದು ಈಗ ಕಾಣದೇ ಇದ್ದರೂ ಕೂಡ ಅದು ಬೇಕೇ ಬೇಕು ಅನ್ನುವಂತಹ ಹಠ ಅಥವಾ ಚಪಲ ಏನಿದೆ, ಅದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಯಾರನ್ನೂ ಕೂಡ ಅಂಧವಾಗಿ ನಂಬಾರ್ದು, ಅಂದರೆ ಕುರುಡುತನದಿಂದ ನಂಬಾರ್ದು. ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಇನ್ಯಾರೋ ಹೇಳಿದರು, ಯಾವುದೋ ಜಾಹೀರಾತನ್ನು ನೋಡದೆ, ಇದು ಯಾವುದೂ ಕೂಡ ಕಾರಣ ಆಗದೇ ಇರತಕ್ಕಂಥದ್ದಾಗುತ್ತೆ. ಜೊತೆಯವರು ಗೊತ್ತಿಲ್ಲದೆ ಮೋಸ ಮಾಡಬಹುದು. ನಿಮ್ಮ ಜೊತೆಯಲ್ಲೇ ಇರ್ತಾರೆ, ಅವರಿಗೆ ನಿಮಗೆ ಮೋಸ ಆಗ್ತಾ ಇದೆ ಎನ್ನುವಂಥದ್ದೇ ಗೊತ್ತಾಗೋದಿಲ್ಲ, ಅಥವಾ ಅವರು ಮೋಸ ಮಾಡಿದ್ದಾರೆ ಎನ್ನುವಂಥದ್ದೇ ನಿಮಗೆ ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಮೋಸಕ್ಕೆ ಕಾರಣ ಆಗಬಹುದು ಅಂತ ಅರ್ಥ. ಹಣದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವೃತ್ತಿಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾದಂತಹ ಅನುಕೂಲ ಇದೆ. ಮಧ್ಯಾಹ್ನದ ನಂತರದಲ್ಲಿ ಯಶಸ್ಸಿನ ಸಮಯ. ಅದು ಅಧ್ಯಯನದ ಕೊರತೆ ಆಗಬಹುದು, ವಿಚಾರಗಳನ್ನು ತಿಳ್ಕೊಳ್ಳುವಲ್ಲಿ ವಿಫಲರಾಗಬಹುದು, ಮಾಹಿತಿಯ ಕೊರತೆ ಆಗಬಹುದು. ಹಾಗೆ ಒಳ್ಳೆಯ ದಿನ ಅಥವಾ ಒಳ್ಳೆಯ ಸಮಯ ಅನ್ನುವಂಥದ್ದು ಸದ್ಬಳಕೆ ಆಗಬೇಕು. ಇಡೀ ದಿವಸದಲ್ಲಿ ಯಾವುದೋ ಒಂದಷ್ಟು ಸಮಯವಾದರೂ ಕೂಡ ಒಳ್ಳೆಯದು ಅಂತ ಹೇಳಿದ್ದೇ ಇರುತ್ತೆ. ಆ ಸಮಯವಾದರೂ ಕೂಡ ಒಳ್ಳೆಯದಾಗಿ ವಿನಿಯೋಗ ಆಗಬೇಕು ಅನ್ನುವಂತಹ ಅರ್ಥ. ಖರ್ಚು ಹೆಚ್ಚು, ಲಾಭವೂ ಕೂಡ ಇದೆ, ಆದರೆ ಖರ್ಚನ್ನೇ ಮುಖ್ಯವಾಗಿ ಗಮನಿಸ್ತಾ ಮನಸ್ಸಿಗೆ ಹಿಂಸೆಯನ್ನು ಪಟ್ಟುಕೊಳ್ತಕ್ಕಂಥದ್ದು. ದೇವಿಯ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ, ಆ ಭಗವತಿಯ ಅನುಗ್ರಹ ನಿಮ್ಮನ್ನು ಸದಾಕಾಲ ರಕ್ಷಣೆ ಮಾಡಲಿ, ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ಕೈ ಹಿಡೀಲಿ. ಶುಭವಾಗಿ. ತುಲಾರಾಶಿ, ಸರ್ಕಾರದಿಂದ ಆಗಬಹುದಾದಂತಹ ಕೆಲಸಗಳು ಸಮಾಧಾನ ಕೊಡುತ್ತೆ ಅನ್ನುವ ಭರವಸೆಯಲ್ಲಿ ನೀವಿರ್ತೀರಿ. ಯಾವುದೋ ಮುಂದೆ ಒಳ್ಳೆಯದಾಗತ್ತೆ, ಇದರಿಂದ ನನಗೆ ಒಂದಷ್ಟು ಬದಲಾವಣೆಗಳಾಗತ್ತೆ ಅನ್ನುವಂತಹ ವಿಶೇಷವಾದಂತಹ ದೃಢವಾದಂತಹ ನಂಬಿಕೆ ನಿಮ್ಮಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ಮಾಡಿ. ಶುಭ ಇದೆ. ಭಗವಂತನ ಧ್ಯಾನ, ವಿಶೇಷವಾಗಿ ಭಗವದ್ ಆರಾಧನೆ, ಯಾವುದೋ ಪೂಜೆ, ಜಪ, ಮಂತ್ರ ಇತ್ಯಾದಿಗಳ ಪಠನ, ಶ್ರವಣ, ಹೋಮ ಹವನಾದಿಗಳನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು, ಸ್ವಯಂ ಕರ್ತನಾಗಿ ಅದನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ವಿಶೇಷವಾದಂತಹ ಫಲವನ್ನು ಕೊಡುವಂಥದ್ದಾಗುತ್ತೆ. ಅಲ್ಲಿ ನಂಬಿಕೆ ಮಾತ್ರ ಬಹಳ ಮುಖ್ಯ. ಆ ನಂಬಿಕೆ ನಿಮಗೆ ಒಂದು ಸಾರಿ ಬಂತು ಅಂತಾದರೆ ಶ್ರದ್ಧಾ ಭಕ್ತಿಗಳಿಂದ ಅಂದುಕೊಂಡಂಥದ್ದೆಲ್ಲ ಭಗವತ್ ಕೈಂಕರ್ಯವನ್ನು ಮಾಡಿ ಅದರ ಫಲವನ್ನು ನೋಡಿ, ಹಾಗೆ ನಿಮಗೆ ಸಿಕ್ಕತಕ್ಕಂತಹ ಸಮಾಧಾನವನ್ನು ಅನುಭವಿಸಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕಷ್ಟಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ಹೆಚ್ಚಾಗತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ. ಬೇರೆಯವರ ಜೊತೆಯಲ್ಲಿ ನಾನು ಈ ಸಮಾಜದಲ್ಲಿ ವ್ಯಕ್ತಿಯಾಗಿ ನಿಂತು ಮಾತನಾಡಬಲ್ಲೆ ಅನ್ನುವಷ್ಟು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದಾಗುತ್ತೆ. ಕುಟುಂಬದಲ್ಲಿ ಮಾತಿನ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಯಾರೋ ಒಂದು ಮಾತಾಡಿದರು ಅಂತಾದರೆ ತದ್ವಿರುದ್ಧವಾಗಿ ಅದಕ್ಕಿಂತ ಗಟ್ಟಿಯಾಗಿ ನಾನು ಮಾತಾಡ್ತೀನಿ ಅನ್ನುವ ಭಾವನೆಗಳಿರಬಾರ್ದು. ಅವರು ಮಾತಾಡಿದರ ಉದ್ದೇಶದ ಹಿನ್ನೆಲೆ ಏನು, ಅದಕ್ಕೋಸ್ಕರ ಆ ಮಾತು ಬಂತು, ಇಷ್ಟು ದಿವಸ ಇಲ್ಲದೇ ಇರುವಂಥ ಮಾತು ಇವತ್ತು ಯಾಕೆ ಬಂತು, ಇವೆಲ್ಲ ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಗೆ ಬರಬೇಕು. ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಿ. ವಿರೋಧಿಗಳು ನಿಮ್ಮ ವಿಚಾರಕ್ಕೆ ಬರೋದಿಲ್ಲ. ನಿಮ್ಮನ್ನು ಕಂಡರೆ ನಿಮ್ಮ ಶತ್ರುಗಳಿಗೆ ಅಷ್ಟಕ್ಕಷ್ಟೇ ಹೆದರಿಕೆ ಅಂತಕ್ಕಂಥದ್ದು ಇರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಸೇವನೆ, ಆರಾಧನೆ, ಉಪಾಸನೆಯಿಂದ ನಿಮಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಶುಭವಾಗಿ. ವೃಶ್ಚಿಕ ರಾಶಿ, ಸ್ನೇಹಿತರ ಜೊತೆಯಲ್ಲಿ ಕೆಲಸದ ವಿಚಾರವಾಗಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತೀರಿ. ಅದೃಷ್ಟದ ಬೆಂಬಲ ನಿಮಗಿರಬಹುದು, ಆ ರೀತಿ ಭಾಸವಾಗುತ್ತೆ. ಯಾವುದೋ ಒಂದು ಕೆಲಸಕ್ಕೆ ನೀವು ಹೋದಾಗ, ಹೊರಟಾಗ, ಸಂಕಲ್ಪ ಮಾಡಿದಾಗ, ಅಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ಒಳ್ಳೆಯ ಅನುಭವ ಆದಾಗ
ಪರವಾಗಿಲ್ಲಪ್ಪ, ನನ್ನ ಅದೃಷ್ಟ ಚೆನ್ನಾಗಿದೆ ಅನ್ನುವಂತಹ ಅನುಭವಕ್ಕೆ ನೀವು ಒಳಗಾಗ್ತೀರಿ. ದೊಡ್ಡ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿಮಗೆ ಪರಿಹಾರದ ಸೂಚನೆಗಳು ತನ್ನಿಂದ ತಾನೇ ಸಿಗ್ತಾ ಹೋಗುತ್ತೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ದೊಡ್ಡ ದೊಡ್ಡ ಚಿಂತನೆಗಳು ಏನಿದೆ, ಭವಿಷ್ಯದಲ್ಲಿ ಹೀಗಾಗಬೇಕು ಹಾಗಾಗಬೇಕು ಅನ್ನುವಂತಹ ಕೆಲವು ಕನಸುಗಳೇನಿದೆ, ಅದಕ್ಕೆಲ್ಲ ಪುಷ್ಟಿ ಸಿಕ್ಕತ್ತೆ. ಮನೆಯವರ ಸಹಕಾರವೋ ಬೆಂಬಲವೋ ಅಥವಾ ಅವರೂ ಕೂಡ ಆ ಮಾತಿಗೆ ಒಂದಷ್ಟು ಬೆಲೆ ಕೊಡುವಂಥದ್ದು ಇವೆಲ್ಲವೂ ಕೂಡ ಆಗತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗದೀಶ್ವರ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವುದರ ಜೊತೆಗೆ ನಿಮ್ಮ ಸಂಕಲ್ಪಕ್ಕೆ ಯಾವುದೇ ರೀತಿಯ ಅಡ್ಡಿಗಳು ಬರದೇ ಇರೋ ಹಾಗೆ ಅವನು ರಕ್ಷಣೆ ಮಾಡಲಿ. ಶುಭವಾಗಿ.